ನಿಮ್ಮ ವಿರುದ್ಧ ದಾವಣಗೆರೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಸರ್. ನನ್ನ ವಿರುದ್ಧ ಮಾಡಬೇಕು ಅಂತ ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಯತ್ನಾಳ್ ಪರ ಇರೋ ಯಾರು ಹೋರಾಟ ಮಾಡಿದ್ದಾರೆ. ಯಾರು ಯತ್ನಾಳ್ ಪರ ಇರೋರು ಯಾರು ಹೇಳ್ಬೇಕಲ್ಲ. ಯತ್ನಾಳ್ ಹೆಸರಲ್ಲಿ ಅಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಸರ್. ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ನಿಮ್ಮಿಂದಾನೇ ಯತ್ನಾಳ್ ಉಚ್ಚಾಟನೆ ಆಗಿದೆ ಅನ್ನೋ ಆಪಾದನೆಯನ್ನು ಮಾಡಿದ್ದಾರೆ ಸರ್. ನೋಡಿ, ಆನೆ ಹೋಗ್ತಾ ಇರುತ್ತೆ, ಹಾಗಾಗಿ ಯಾವ ಮಾಡ್ತಾವಂತ ಅದಕ್ಕೆ ಉತ್ತರ ಕೊಡುವಷ್ಟು ನಾನು ಅವ್ರಿಗೆ ದೊಡ್ಡವನಲ್ಲ. ಸುಮ್ಮನೆ ಯಾಕೆ ಅನಗತ್ಯವಾಗಿ ಯಾರೋ ಹೆಸರು ಹೇಳಿ ದೊಡ್ಡವ್ರು ಮಾಡಬೇಕು? ರಾಮುಲು ಅವರು, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಮರುಪರಿಶೀಲನೆ ಮಾಡಲಿ. ಅಲ್ಲಣ್ಣ, ಅವ್ರನ್ನೇ ಕೇಳಿ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಅಂತ ಹೇಳಿದ್ನಲ್ಲ. ಯಾರು ಮರುಪರಿಶೀಲನೆ ಅಂತಲ್ಲ, ಅವ್ರನ್ನೂ ಕೇಳ್ಬೋದಲ್ಲ. ನನ್ನಿಂದ ಹೆಂಗೆ ಉತ್ತರ ತಮಗೆ ಅನಿಸಿದೆ ಸರ್, ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೋದಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಅಭಿಪ್ರಾಯಗಳನ್ನು ಜನಕ್ಕೆ ನೋಡಿ, ತಿಳಿಸಬಹುದಾಗಿತ್ತು. ನಾನು ರೀತಿಯಾಗಿ ಬಂದು ನಾನು ಎಲ್ಲಾ ಸಂದರ್ಭದಲ್ಲಿ ಹೇಳಿದ್ದು ಒಂದೇ ಮಾತು. ಎಲ್ಲಾ ಸಂದರ್ಭದಲ್ಲಿ ಹೇಳಿದ್ದು ಒಂದೇ ಮಾತು, ಒಟ್ಟಾಗಿ ಹೋಗ್ಬೇಕು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕೆ ವಿನಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಪ್ರತಿಪಕ್ಷದವರು ಆಗಬಾರ್ದು. ಒಟ್ಟಾಗಿ ಹೋಗ್ಬೇಕಂತ ನನ್ನ ಅಪೇಕ್ಷೆ ಇತ್ತು. ನಾನು ಪಕ್ಷದ ವೇದಿಕೆಗಳಲ್ಲೂ ಮಾತಾಡಿದ್ದೀನಿ, ಮಾಧ್ಯಮದಲ್ಲೂ ಮಾತಾಡಿದ್ದೀನಿ. ನಾವೆಲ್ಲ ಒಟ್ಟಾಗಿ ಹೋಗಿದ್ರೆ ಈ ಪರಿಸ್ಥಿತಿ ನಮ್ಗೆ ಯಾರಿಗೂ ಬರ್ತಾ ಇರಲಿಲ್ಲ. ಅನಗತ್ಯವಾಗಿ ಅಧಿವೇಶನದ ಒಳಗೆ ಹೊರಗೆ ಚರ್ಚೆ ಮಾಡಿದಾಗ ಇಂಥ ಪರಿಸ್ಥಿತಿ ಉದ್ಭವ ಆಗ್ತವೆ. ನಾವೆಲ್ಲ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ನಾವೆಲ್ಲ ಪಕ್ಷದ ಅಡಿಯಲ್ಲಿ ಸಂವಿಧಾನದಲ್ಲಿ ಕೆಲಸ ಮಾಡಬೇಕು. ಬೇಜಾರಾಗಿದೆ, ಕನಿಕರ ಇದೆ ಸರ್ ಪಾಪ. ನಾನು ಯಾವುದ್ರ ಬಗ್ಗೆನೂ ಚರ್ಚೆ, ನೋ ಕಾಮೆಂಟ್ಸ್. ಹನಿ ಟ್ರಾಪ್ ಪ್ರಕರಣಕ್ಕೆ ಈಗ ಮರ್ಡರ್ ಟಚ್. ಹನಿ ಟ್ರಾಪ್ ಮಾಡಕ್ ಬಂದಿರಲಿಲ್ಲ, ಕೊಲೆ ಮಾಡಕ್ಕೆ ಬಂದಿದ್ರು ಅಂತ ರಾಜಣ್ಣ ಅವರು, ಯಾರು ಹೇಳಿದರೆ? ರಾಜಣ್ಣ ಅವ್ರ ಪುತ್ರ MLC ರಾಜೇಂದ್ರ ಅವರು ಆರೋಪ ಮಾಡಿದ್ದಾರೆ. ಆಯ್ತು, ಇದು ದೂರ್ಪಟ್ಟಿದೆ. ನಿಮ್ಮ ವಿರುದ್ಧ ದಾವಣಗೆರೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಸರ್. ನನ್ನ ವಿರುದ್ಧ ಮಾಡಬೇಕು ಅಂತ ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಯತ್ನಾಳ್ ಪರ ಇರೋ ಯಾರು ಹೋರಾಟ ಮಾಡಿದ್ದಾರೆ. ಯಾರು ಯತ್ನಾಳ್ ಪರ ಇರೋರು ಯಾರು ಹೇಳ್ಬೇಕಲ್ಲ. ಯತ್ನಾಳ್ ಹೆಸರಲ್ಲಿ ಅಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಸರ್. ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ನಿಮ್ಮಿಂದಾನೇ ಯತ್ನಾಳ್ ಉಚ್ಚಾಟನೆ ಆಗಿದೆ ಅನ್ನೋ ಆಪಾದನೆಯನ್ನು ಮಾಡಿದ್ದಾರೆ ಸರ್. ನೋಡಿ, ಆನೆ ಹೋಗ್ತಾ ಇರುತ್ತೆ, ಹಾಗಾಗಿ ಯಾವ ಮಾಡ್ತಾವಂತ ಅದಕ್ಕೆ ಉತ್ತರ ಕೊಡುವಷ್ಟು ನಾನು ಅವ್ರಿಗೆ ದೊಡ್ಡವನಲ್ಲ. ಸುಮ್ಮನೆ ಯಾಕೆ ಅನಗತ್ಯವಾಗಿ ಯಾರೋ ಹೆಸರು ಹೇಳಿ ದೊಡ್ಡವ್ರು ಮಾಡಬೇಕು? ರಾಮುಲು ಅವರು, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಮರುಪರಿಶೀಲನೆ ಮಾಡಲಿ. ಅಲ್ಲಣ್ಣ, ಅವ್ರನ್ನೇ ಕೇಳಿ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಅಂತ ಹೇಳಿದ್ನಲ್ಲ. ಯಾರು ಮರುಪರಿಶೀಲನೆ ಅಂತಲ್ಲ, ಅವ್ರನ್ನೂ ಕೇಳ್ಬೋದಲ್ಲ. ನನ್ನಿಂದ ಹೆಂಗೆ ಉತ್ತರ ತಮಗೆ ಅನಿಸಿದೆ ಸರ್, ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೋದಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಅಭಿಪ್ರಾಯಗಳನ್ನು ಜನಕ್ಕೆ ನೋಡಿ, ತಿಳಿಸಬಹುದಾಗಿತ್ತು. ನಾನು ರೀತಿಯಾಗಿ ಬಂದು ನಾನು ಎಲ್ಲಾ ಸಂದರ್ಭದಲ್ಲಿ ಹೇಳಿದ್ದು ಒಂದೇ ಮಾತು. ಎಲ್ಲಾ ಸಂದರ್ಭದಲ್ಲಿ ಹೇಳಿದ್ದು ಒಂದೇ ಮಾತು, ಒಟ್ಟಾಗಿ ಹೋಗ್ಬೇಕು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕೆ ವಿನಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಪ್ರತಿಪಕ್ಷದವರು ಆಗಬಾರ್ದು. ಒಟ್ಟಾಗಿ ಹೋಗ್ಬೇಕಂತ ನನ್ನ ಅಪೇಕ್ಷೆ ಇತ್ತು. ನಾನು ಪಕ್ಷದ ವೇದಿಕೆಗಳಲ್ಲೂ ಮಾತಾಡಿದ್ದೀನಿ, ಮಾಧ್ಯಮದಲ್ಲೂ ಮಾತಾಡಿದ್ದೀನಿ. ನಾವೆಲ್ಲ ಒಟ್ಟಾಗಿ ಹೋಗಿದ್ರೆ ಈ ಪರಿಸ್ಥಿತಿ ನಮ್ಗೆ ಯಾರಿಗೂ ಬರ್ತಾ ಇರಲಿಲ್ಲ. ಅನಗತ್ಯವಾಗಿ ಅಧಿವೇಶನದ ಒಳಗೆ ಹೊರಗೆ ಚರ್ಚೆ ಮಾಡಿದಾಗ ಇಂಥ ಪರಿಸ್ಥಿತಿ ಉದ್ಭವ ಆಗ್ತವೆ. ನಾವೆಲ್ಲ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ನಾವೆಲ್ಲ ಪಕ್ಷದ ಅಡಿಯಲ್ಲಿ ಸಂವಿಧಾನದಲ್ಲಿ ಕೆಲಸ ಮಾಡಬೇಕು. ಬೇಜಾರಾಗಿದೆ, ಕನಿಕರ ಇದೆ ಸರ್ ಪಾಪ. ನಾನು ಯಾವುದ್ರ ಬಗ್ಗೆನೂ ಚರ್ಚೆ, ನೋ ಕಾಮೆಂಟ್ಸ್. ಹನಿ ಟ್ರಾಪ್ ಪ್ರಕರಣಕ್ಕೆ ಈಗ ಮರ್ಡರ್ ಟಚ್. ಹನಿ ಟ್ರಾಪ್ ಮಾಡಕ್ ಬಂದಿರಲಿಲ್ಲ, ಕೊಲೆ ಮಾಡಕ್ಕೆ ಬಂದಿದ್ರು ಅಂತ ರಾಜಣ್ಣ ಅವರು, ಯಾರು ಹೇಳಿದರೆ? ರಾಜಣ್ಣ ಅವ್ರ ಪುತ್ರ MLC ರಾಜೇಂದ್ರ ಅವರು ಆರೋಪ ಮಾಡಿದ್ದಾರೆ. ಆಯ್ತು, ಇದು ದೂರ್ಪಟ್ಟಿದೆ.